ಕೇಸು ಬೇಲ್ ಕೊಟ್ಟಿದ್ದಾರೆ. 30ನೇ ತಾರೀಕು ಬಂದು ಭಾಗವಹಿಸಿ ಅಂತ ಹೇಳಿದ್ದಾರೆ. ನಾವು ನ್ಯಾಯಾಲಯದ ಮಾತಿಗೆ ಒಪ್ಪಿದ್ದೀವಿ. ಈ ಮಧ್ಯ ಹೈಕೋರ್ಟ್ನಲ್ಲಿ ಇದನ್ನು ಚಾಲೆಂಜ್ ಮಾಡಿ ಅರ್ಜಿ ಸಲ್ಲಿಸಿದ್ವಿ. ಪ್ರಮೀಳಾ ನೇಸರ್ಗಿ ಅವರು ಈ ಕೇಸನ್ನು ತೆಗೆದುಕೊಂಡಿದ್ದಾರೆ. ಇನ್ನು 2-3 ದಿವಸದಲ್ಲಿ ಬರ್ಬೋದು. ಇದು ಎಲ್ಲವನ್ನೂ ಮನೆಗೆ ನುಗ್ಗಿದ್ದು ಮಾಡಿದ್ದು ಪ್ರತಿಯೊಂದನ್ನು ಹೈಕೋರ್ಟ್ನಲ್ಲಿ ನಾವು ಪ್ರಸ್ತಾಪ ಮಾಡ್ತೀವಿ. ಈಗ ಬೇಲ್ ಸಿಕ್ಕಿದ್ದಕ್ಕೆ ಏನು ಅನಿಸ್ತಾ ಇದೆ ನಿಮಗೆ? ಒಳಗಡೆ ಇಲ್ಲ ಇದೇನು ಇದು ನನಗೆ ಲಕ್ಷಾಂತರ ಬೇಲ್ ಕೊಟ್ಟವರೆ, ಬಿಡುಗಡೆ ಆಗಿದೆ. ಇದರಿಂದ ಏನು ನನಗೆ ಅದನ್ನ ಜಡ್ಜ್ಗೆ ಹೇಳಿದೆ, ನೀವು ನೋಡಿರ್ಬೇಕು, ಹೇಳ್ತಾ ಇದ್ನಲ್ಲ, ನೀವು ಒಂದು ಹೇಳಿದೆ, ನಿಮ್ಗೆ ಅರ್ಥ ಆಯ್ತಲ್ಲೋ ಸರಿಯಾಗಿ ಹೇಳಿ. ಸುಮಾರು ಸಾವಿರಾರು ಚಳುವಳಿಯನ್ನು ಮಾಡಿದ್ದೀನಿ. ಸರ್ಚ್ ವಾರೆಂಟ್ ಬಂತಲ್ಲ, ಇದು ಭಾಳ ಸಂತೋಷ ನನಗೆ. ಅಂದರೆ ಅರ್ಥ ಏನು ಅಂತಂದರೆ, ಯಾರೂ ಕೊಟ್ಟಿರಲಿಲ್ಲ, ನೀವು ಇದನ್ನು ಕೊಟ್ಟಿರಲ್ಲ ಅಂತದು ಇಂಡೈರೆಕ್ಟ್ಲಿ ಅವ್ರಿಗೆ ಅರ್ಥ ಆಯಿತು. ಸುಮ್ಮನೆ ಅತ್ತೇನೆ ಹೋರಾಟಗಾರರಿಗೆ, ಕನ್ನಡ ಪರ ಹೋರಾಟಗಾರರಿಗೆ ಈ ರೀತಿ ಆಗ್ತಾ ಇರುವಂಥದ್ದು ಆ ಒಂದು ಮತ್ತೆ ಅವ್ರಿಗೆ ಹೇಳ್ದೆ, ನಿಮ್ಗೆ ಗೊತ್ತಿರಬೇಕು, ಕನ್ನಡದಲ್ಲಿ ನೋಟಿಸ್ ಕೊಟ್ಟಿದ್ದೀರಿ, ಸರಿಯಿಲ್ಲ. ಇದು ಇಂಗ್ಲೀಷಲ್ಲಿ ಸರಿಯಿಲ್ಲ, ಇಂಗ್ಲೀಷಲ್ಲಿ ಕೊಟ್ಟಿರೋದು ಸರಿಯಿಲ್ಲ, ಕನ್ನಡದಲ್ಲಿ ಕೊಡಲೇಬೇಕು. ಕನ್ನಡದಲ್ಲಿ ಕೊಡದೇ ಇದ್ದರೆ ಸರಿಯಾದ ಕ್ರಮ ಅಲ್ಲ ಅಂತ ನೇರವಾಗಿ ನ್ಯಾಯಾಧೀಶರಿಗೆ ಹೇಳಿದೆ.